ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ತಾಂಡವ್ಯ ಭಾಗ್ಯನ ಕರೆದ್ಬಿಟ್ರಲ್ಲ, ಶ್ರೇಷ್ಠ ಬಿದ್ದು ಬೀಗ್ತಾ ಇದ್ಲು ಗೆದ್ಬಿಟ್ಟೆ ಅಂತ ಆಗಿದ್ರೆ ಗೆದ್ದಿದ್ಯಾರು? ಭಾಗ್ಯನ ಮಕ್ಕಳ ತಾಂಡವ ಏನಾಗ್ತದೆ ಇಲ್ಲಿ ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ನಿಜವಾಗ್ಲೂ ಗೆದ್ದಿದ್ದು ಯಾರು ಅನ್ನೋದನ್ನು ತಿಳ್ಕೊಬೇಕಾಗದ. ಫಸ್ಟ್ ಆಫ್ ಆಲ್ ಇಲ್ಲಿ ತಾಂಡವ್ ಈ ಮಕ್ಕಳನ್ನೆಲ್ಲ ರೆಸಾರ್ಟ್ ಕರ್ಕೊಂಡು ಬಂದಿದ್ದಾನೆ. ಜೊತೆಗೆ ಇಲ್ಲಿ ಶ್ರೇಷ್ಠ ಕೂಡ ಬರ್ತಾಳೆ. ಬಟ್ ಶ್ರೇಷ್ಠ ತನ್ನ ತಾಂಡವ್ಯ ಕರೆದಿದ್ದು ಅಂತ ಶ್ರೇಷ್ಠ ಕುಸುಮ ಆಂಟಿ ಹತ್ರ ಹೇಳ್ತಾಳೆ. ಇದರಿಂದ ಅವರು ತರಾಟೆಗೆ ತಗೋತಾರೆ, ಗಂಡ ಹೆಂಡತಿ ದೂರ ಆಗ್ತಿದ್ದಾರೆ. ಅದಕ್ಕೆ ನೀನು ಹೆಲ್ಪ್ ಮಾಡೋದ, ಬುದ್ಧಿ ಹೇಳಬೇಕು ಫ್ರೆಂಡ್ಗೆ. ಆದರೆ ನೀನು ಮಾಡ್ತಿರೋದು ಏನು ಅಂತ ಹೇಳಿ, ಇನ್ನು ಮುಂದೆ ಬರಬೇಡ ನನ್ನ ಮಗ ಕರೆದ್ರು ಅಂತ ಹೇಳಿ ಆ ಕಡೆ ಶ್ರೇಷ್ಠನ ಹೊರದಬ್ತಾರೆ. ನಂತರ ಈ ಕಡೆ ತಾಂಡವ್ಗೂ ಕೂಡ ತರಾಟೆಗೆ ತಗೋತಾರೆ. ಈ ಕಡೆ ಶ್ರೇಷ್ಠ ಮಾತ್ರ ಉರ್ದೋಗ್ತಾರೆ. ಅವ್ರು ಕಳ್ಸಿದ್ರು ಅಂತ ನಾನು ಹೋಗ್ತೀನಿ, ಯಾವುದೇ ಕಾರಣಕ್ಕೂ ಹೋಗೋ ಚಾನ್ಸಸ್ ಇಲ್ಲ. ತಾಂಡವ್ನ ಕರ್ಕೊಂಡು ಹೋಗೋಕೆ ಬಂದಿದ್ದೀನಿ, ಕರ್ಕೊಂಡು ಹೋಗ್ತೀನಿ ಅಂತ ವಾಪಸ್ ರೆಸಾರ್ಟ್ಗೆ ಹೋಗ್ತಾಳೆ. ಅಷ್ಟರಲ್ಲಿ ಈ ಕಡೆ ಪೂಜಾ ಕೂಡ ರೆಸಾರ್ಟ್ಗೆ ಬಂದಿದ್ದಾಳೆ. ಈ ಕಡೆ ತಾಂಡವ್ ಹತ್ರ ಏನು ಮಾಡ್ತಿದ್ಯಾ ತಾಂಡವ್, ನಿನಗೆ ನಾವು ಅರ್ಥ ಮಾಡಿಸ್ಬೇಕು ಅಂತ ಟ್ರೈ ಮಾಡ್ತಿದ್ರ? ಅಪ್ಪ ಅಮ್ಮ ಇದ್ಕೊಂಡು ಮಕ್ಕಳನ್ನ ಸಾಕಬೇಕು. ಸಂಸಾರ ಅನ್ನೋದು ಗಂಡ ಹೆಂಡತಿ ಇಲ್ಲದೆ ನಿಭಾಯಿಸೋಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಅರ್ಥ ಮಾಡಿಸೋಕೆ ಟ್ರೈ ಮಾಡಿದ್ರೆ ನೀನು ನಿನ್ನ ಅಧಿಕಾರನ ಯೂಸ್ ಮಾಡಿಕೊಂಡು ನಿನ್ನ ಆಫೀಸ್ ಅವ್ರ ಕೈಲಿ ಕೆಲಸ ಮಾಡಿಸ್ಕೊತಿದ್ಯಲ್ವ, ಇದು ಎಷ್ಟು ಸರಿ? ನೀನು ಮಾಡ್ತಿರೋದು ತಪ್ಪು ಅಂತ ನಿನ್ಗೆ ಅರ್ಥ ಆಗ್ತಿಲ್ವಾ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ತಾಂಡವ್ ಅಂತೂ ನಾನು ಕರ್ಸ್ಕೊಂಡು ಅವಳೇ ಬಂದು ನನ್ನ ತಲೆ ಮೇಲೆ ಹಾಕಿದಾಳೆ ಅಂತ ತಾಂಡವ್ ಅನ್ಕೋತಿದ್ದಾನೆ. ನಂತರ ಇನ್ನು ಮುಂದೆ ಆ ರೀತಿ ಮಾಡಬೇಡ ಅಂತ ಹೇಳ್ತಿದ್ರೆ, ಏನು ನಿಮ್ಮ ಮಾತೆಲ್ಲ ನೋಡ್ತಿದ್ರೆ ಭಾಗ್ಯನೇ ಗೆಲ್ಲಬೇಕು ಅನ್ನೋ ಆಗಿದೆ, ನನ್ನ ಸೋಲನ್ನೇ ಬಯಸ್ತಿದ್ದೀರಾ ಅಂತ ಅನ್ನಿಸ್ತದೆ ಅಂದಾಗ, ಹೌದು ನೀನು ಯಾವಾಗ ಡಿವೋರ್ಸ್ ವಿಷಯ ಎತ್ತಿದ್ಯೋ ಆಗಲೇ ನನ್ನ ಸೊಸೆ ಪರ. ನನ್ನ ಸೊಸೆನೇ ಗೆಲ್ಲಬೇಕು, ನೀನು ಮಾಡಿರೋ ತಪ್ಪ ಅರ್ಥ ಆಗಬೇಕು, ನೀನು ಹಾಕಿರೋ ಚಾಲೆಂಜನ್ನ ನೀನೇ ವಾಪಸ್ ತಗೋಬೇಕು. ನೀನು ಯಾವುದೇ ಕಾರಣಕ್ಕೂ ಡಿವೋರ್ಸ್ ಕೊಡ್ತೀನಿ ಅನ್ನೋ ನಿರ್ಧಾರನ ಹಾಗೆ ಇಟ್ಕೋಬಾರ್ದು, ಅದು ಬದಲಾಗಬೇಕು ಅನ್ನೋದೇ ನಾನು ಬಯಸೋದು. ಅದಕ್ಕೋಸ್ಕರ ನೀನು ಸೋಲ್ಲೇಬೇಕು ಅಂತ ಹೇಳ್ತಿದ್ದಾರೆ. ಈ ಮಾತನ್ನ ತನ್ವಿ ತನ್ಮಯ್ ಇಬ್ರು ಕೂಡ ಕೇಳಿಸ್ಕೊತಾರೆ. ಹಾಗಿದ್ರೆ ಪಪ್ಪ ಅಮ್ಮಂಗೆ ಡಿವೋರ್ಸ್ ಕೊಡ್ತಿದ್ದಾರೆ, ಅದಕ್ಕೋಸ್ಕರನ ಅಮ್ಮನ ಕಳಿಸಿದ್ದು? ಹಾಗಿದ್ರೆ ನನ್ನ ಅಕ್ಕನ್ನು ದೂರ ಮಾಡಿಬಿಡ್ತೀರಾ? ಇಬ್ರು ಕೂಡ ಒಬ್ಬೊಬ್ಬರನ್ನ ಆಯ್ಕೆ ಮಾಡ್ಕೊಂಡ್ಬಿಡ್ತೀರಾ ಅಂತ ತನ್ಮಯ್ ಕೇಳ್ತಿದ್ರೆ, ಈ ಕಡೆ ತನ್ವಿ ಕೂಡ ಹೇಳಿ ಪಪ್ಪ ಅಮ್ಮನಿಗೆ ಡಿವೋರ್ಸ್ ಕೊಡ್ತಿದ್ರಾ, ಅದಕ್ಕೆ ನಾ ಅಮ್ಮನ ಅಜ್ಜಿ ಮನೆ ಕಳಿಸಿದ್ದು ಸುಳ್ಳು ಹೇಳಿ ಅಂತ ಕೇಳ್ತಿದ್ದಾಳೆ. ಇಲ್ಲ ತನ್ಮಯ್, ಆ ರೀತಿ ಏನೂ ಇಲ್ಲ ಅಂತಿದ್ರೆ ಅಜ್ಜಿ ನೀವಾದರೂ ಹೇಳಿ ಪ್ಲೀಸ್, ಅಪ್ಪಂಗೆ ಬುದ್ಧಿ ಹೇಳಿ, ಯಾವುದೇ ಕಾರಣಕ್ಕೂ ಅಮ್ಮನಿಗೆ ಡಿವೋರ್ಸ್ ಕೊಡಬಾರ್ದು ಅಂತ. ನಾವು ಎಲ್ಲರೂ ಕೂಡ ಒಟ್ಟಿಗೆ ಇರಬೇಕು, ಅಮ್ಮ ಕೂಡ ನಮ್ಮ ಜೊತೆನೇ ಇರಬೇಕು. ನನಗೆ ಯಾವತ್ತೂ ಕೂಡ ಅಕ್ಕನ ಬಿಟ್ಟು ಯಾರನ್ನ ಬಿಟ್ಟು ಬದುಕೋಕೆ ಇಷ್ಟ ಇಲ್ಲ. ನಾವು ಎಲ್ಲರೂ ಕೂಡ ಒಟ್ಟಿಗೆ ಜೀವನ ಮಾಡಬೇಕು ಅಂತ ಹೇಳ್ತಿದ್ದಾನೆ. ಈ ಕಡೆ ತಾಂಡವ್ ಮಾತ್ರ ಆ ರೀತಿ ಏನೂ ಇಲ್ಲ ಗುಣಣ್ಣ, ಸುಮ್ಮನೆ ನೀನು ಈ ರೀತಿ ಅನ್ಕೋತಿದ್ಯಾ ಅಷ್ಟೇ. ನಾವು ಎಲ್ಲರೂ ಕೂಡ ಜೊತೆಗೆ ಇರ್ತೀವಿ, ಭಾಗ್ಯ ಕೂಡ ನಮ್ಮ ಜೊತೆನೇ ಇರ್ತಾಳೆ ಅಂತಿದ್ರೆ, ಹೌದಾ ಪಪ್ಪ ನಿಜವಾಗ್ಲೂಣ? ಹಾಗಿದ್ರೆ ನಂಗೆ ಪ್ರಾಮಿಸ್ ಮಾಡ್ತೀರಾ ಅಂತ ಕೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಶಾಕ್ ಆಗ್ತಿದ್ದಾಳೆ. ಬಿಕಾಸ್ ತಾಂಡವ್ ಪ್ರಾಮಿಸ್ ಮಾಡೋಕ್ಕೆ ಮುಂದಾಗ್ತಿದ್ದಾನೆ. ಈ ಕಡೆ ಮಾಡು ತಾಂಡವ್ ಪ್ರಾಮಿಸ್, ನಮ್ಮ ಮಗು ಕೇಳ್ತಿದ್ದಾನಲ್ವಾ, ಅದಕ್ಕಿಂತ ಹೆಚ್ಚು ನೀನು ಹಠ ಅಂತ ಹೇಳ್ತಿದ್ದಾಗ ಈ ಕಡೆ ಸರಿ ತನ್ಮಯ್, ಪ್ರಾಮಿಸ್ ಮಾಡ್ತಿದ್ದೇನಲ್ವಾ ಅಮ್ಮ, ನಾವು ಯಾರು ಕೂಡ ದೂರ ಆಗಲ್ಲ, ನಾವು ಎಲ್ಲರೂ ಕೂಡ ಜೊತೆಲೇ ಇರ್ತೀವಿ ಅಂತ ಹೇಳ್ತಾರೆ. ನಂತರ ಈ ಕಡೆ ಹಾಗಿದ್ರೆ ಅಮ್ಮನ ಕರ್ಸು, ಅಮ್ಮ ಕೂಡ ನಮ್ಮ ಜೊತೆ ಇರಬೇಕು, ಅಮ್ಮನ ನೋಡಬೇಕು ಅನ್ನಿಸ್ತದೆ ಅಂದಾಗ, ಈಗ ಬೇಡ ಗುಣಣ್ಣ, ಟೈಮ್ ಆಗುತ್ತೆ, ಅಮ್ಮ ಬರೋದು ಕಷ್ಟ ಆಗುತ್ತೆ ಇಲ್ಲಿ ತನಕ ಅಂದಾಗ, ಇಲ್ಲ ಅಮ್ಮ ನಂಗೆ ಬೇಕೇ ಬೇಕು, ಅಮ್ಮ ನೀನು ಕರ್ಸ್ಲೇಬೇಕು ಅಂತಿದ್ರೆ, ಹೇಳಿದ್ನಲ್ವ 2 ಅವರ್ ಆಗುತ್ತೆ ಕರ್ಸೋಕೆ, ಅವಳು ಇಲ್ಲಿ ಬರೋಕೆ 2 ಗಂಟೆ ಆಗುತ್ತೆ ಅಂತಿದ್ರೆ, ಹೌದಾ ಪಪ್ಪ ಶ್ರೇಷ್ಠ ಆಂಟಿನ ಕರೆಸ್ತೀರಾ, ಅಮ್ಮನ ಕರ್ಸೋಕ್ಕಾಗಲ್ವಾ? ಅದ್ರ ಅರ್ಥ ನೀವು ನಮಗೆ ಈಗ ಟೈಮ್ ಕಿಲ್ ಮಾಡ್ತಿದ್ರಾ, ಈ ಟೈಮ್ನ ಯುಟಿಲೈಸ್ ಮಾಡಿಕೊಂಡು ನಮ್ಮನ್ನ ಪೂಸೆ ಹೊಡಿತಿದ್ರ ಹೊರತು ನೀವು ನಮಗೆ ಯಾವುದೇ ರೀತಿಯಲ್ಲೂ ಪ್ರಾಮಿಸ್ ಮಾಡಿಲ್ಲ. ಎಲ್ಗೂ ಕೂಡ ಫೇಕ್ ಪ್ರಾಮಿಸ್. ಮನೆಗೆ ಹೋಗ್ತಿದ್ದಾಗೆ ವರ್ಷನೇ ಚೇಂಜ್ ಆಗುತ್ತೆ, ನೀವು ಅಮ್ಮನ ಕೂಡ ಕರ್ಸೋದಿಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಿದ್ದಾಳೆ. ಈ ಕಡೆ ತನ್ಮಯ್ ಕೂಡ, ಹೌದು ಅಪ್ಪ ನೀವು ಈಗಲೇ ಅಮ್ಮನ ಕರ್ಸ್ಬೇಕು, ಇಲ್ಲ ಅಂದರೆ ನೀವು ನಾಟಕ ಮಾಡ್ತಿದ್ರೆ ನಂಗೆ ಅಮ್ಮ ಬೇಕೇ ಬೇಕು ಅಂತಿದ್ದಾಗ ಈ ಕಡೆ ತಾಂಡವ್ ರೇಕ್ ಬಿಡ್ತಾನೆ. ತಕ್ಷಣ ಹೆದ್ರಂತ ಗುಂಡಣ್ಣ, ನಂಗೆ ಅಮ್ಮ ಬೇಕೇ ಬೇಕು, ನಾನು ಅಮ್ಮನ ಹತ್ರ ಹೋಗ್ತೀನಿ ಅಂತ ಓಡಿ ಹೋಗೇ ಬಿಡ್ತಾನೆ. ಈ ಕಡೆ ಪೂಜಾನ ಶ್ರೇಷ್ಠ ನೋಡಿದ್ಯಾ, ಇನ್ನು ಏನೇ ಮಾಡಿದ್ರು ಕೂಡ ತಾಂಡವ್ ಮಕ್ಕಳನ್ನ ಕಂಡೀಷನ್ ಹಾಕಿ ಕಂಟ್ರೋಲ್ ಮಾಡ್ತಾನೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಭಾಗ್ಯನ ಕರೆಸೋ ಮಾತೇ ಇಲ್ಲ ಅಂತ ಹೇಳಿ ಹೋಗ್ತಾಳೆ. ಆದರೆ ಇಲ್ಲಿ ತಾಂಡವ್ ತನ್ನ ಮಗುನ ಇಟ್ಕೊಳ್ಳೋಕೆ ಅಂತ ಬರ್ತಾನೆ. ಈ ಕಡೆ ಮಗ ಓಡ್ತಿದ್ದಾನೆ, ಎಲ್ಲರೂ ಕೂಡ ಮಗುವಿಂದನೇ ಓಡ್ತಿದ್ದಾರೆ. ತಕ್ಷಣ ಮಗುನ ಹಿಡಿದು ಎಲ್ಗೆ ಓಡ್ತಿದ್ಯಾ ನೀನು ಅಂತ ಹೇಳ್ತಿದ್ರೆ, ನನಗೆ ಅಮ್ಮ ಬೇಕು, ಅಮ್ಮನ ಜೊತೆ ನೋಡಬೇಕು, ಅಮ್ಮನ ಜೊತೆ ಮಾತಾಡಬೇಕು ಅಂತ ಹೇಳ್ತಿದ್ದಾನೆ. ಹೇಳ್ದೆ ಅಲ್ವಾ, ಅರ್ಥ ಆಗಲ್ವಾ ನಿನಗೆ ಅಂತ ಹೇಳ್ತಿದ್ರೆ ತನ್ಮಯ್ ಆಟ ಜಾಸ್ತಿ ಆಗುತ್ತೆ. ತಕ್ಷಣ ಈ ಕಡೆ ತಾಂಡವ್ ಕೈ ಮಾಡೋಕೆ ಮುಂದಾಗ್ತಿದ್ದಾಗೆ ಮಗ ಹೆದರ್ಕೊಂಡು ಹಾಗೆ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದುಬಿಡ್ತಾನೆ. ಆ ಕಡೆ ಭಾಗ್ಯಗೆ ಒಂದು ಕುರುಹು ಕಾಣಿಸ್ತದೆ, ಎಡಿಸ್ತಿದ್ದಾಳೆ. ಇದು ಎಲ್ಗೂ ಕೂಡ ಆಗ್ತಿದೆ, ಏನು ಮಾಡಿಬಿಟ್ಟೆ ತಾಂಡವ್, ಇಷ್ಟೊಂದು ಕೋಪ ಒಳ್ಳೇದಲ್ಲ, ಯಾಕಿಂತ ಕೆಲಸ ಮಾಡಿದೆ ನೀನು, ಏನು ಅಂದ್ಕೊಂಡಿದ್ಯಾ ನೀನು? ಕೋಪಕ್ಕೆ ಮಕ್ಕಳನ್ನೆಲ್ಲ ಈ ರೀತಿ ದಬ್ಬೋದಾ? ಈಗ ಮಗು ಪರಿಸ್ಥಿತಿ ಏನಾಗಿದೆ ನೋಡು ಅಂತ ಹೇಳ್ತಿದ್ರೆ, ನಾನು ಬೇಕು ಅಂತ ಮಾಡಿದ್ದಲ್ಲ ಅಮ್ಮ, ಕೋಪದಲ್ಲಿ ಕೈ ಎತ್ಬಿಟ್ಟೆ ಅಷ್ಟೇ.
ಈಗ ಮಗುನ ಮೊದಲು ಹುಷಾರಾಗಿ ಮಾಡೋದು ನೋಡಬೇಕು, ಮೊದಲು ಅವನ್ನ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿದ್ದಾರೆ. ಇದು ಎಲ್ಲವೂ ಕೂಡ ಈ ಕಡೆ ಆಗ್ತಾ ಇದ್ರೆ ಆ ಕಡೆ ಭಾಗ್ಯ ಮನೆಗೆ ಬರ್ತಾಳೆ. ನಂತರ ಅಮ್ಮನ ಜೊತೆ ತರಕಾರಿ ತಗೋಕೆ ಹೋಗಿದ್ದಾಳೆ. ಈ ಕಡೆ ಗುಂಡಣ್ಣಂಗೆ ಹಾಸ್ಪಿಟಲ್ ಇಂದ ಡಾಕ್ಟರ್ ಬಂದಿದ್ದಾರೆ. ಅಲ್ಲೇ ರೆಸಾರ್ಟ್ ಒಂದು ರೂಮಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ನಿಮ್ಮ ಮಗ ಸರಿ ಹೋಗ್ತಾನೆ, ಏನೂ ಇಲ್ಲ ಅಂತ ಹೇಳ್ತಿದ್ರೆ ಇದೇಳು ಗುಂಡಣ್ಣ ಅಂತ ಹೇಳಿ ತಾತ ಕರೀತಿದ್ದಾರೆ. ಅಜ್ಜಿ ಇಬ್ಬಿಸ್ತಿದ್ದಾರೆ, ಎಚ್ಚರ ಆಗ್ತಿಲ್ಲ. ಈ ಕಡೆ ಗುಂಡಣ್ಣ, ನಾನು ನಿಮ್ಮ ಪಪ್ಪ ಇದ್ದೀನಿ ಎದ್ದೇಳ್ಪುಟ್ಟ ಅಂತ ಹೇಳ್ತಿದ್ರು ಕೂಡ ಎಚ್ಚರ ಆಗ್ತಿಲ್ಲ. ಅಮ್ಮ ಅಮ್ಮ ಅಂತ ಕನ್ವರ್ಸ್ತಿದ್ದಾನೆ. ಈ ಕಡೆ ನೋಡಿದ್ಯಾ ಅಮ್ಮ ಅಂತ ಕನ್ವರ್ಸ್ತಿದ್ದಾನೆ. ಮೊದಲು ಭಾಗ್ಯನ ಕರ್ಸು ಅಂತ ಹೇಳ್ತಿದ್ದಾರೆ. ಈ ಕಡೆ ತಾಂಡವ್ ಮಾತ್ರ ಉರ್ದೋಗ್ತಿದ್ದಾನೆ. ಭಾಗ್ಯಗೆ ಹಾಕಿ ಚಾಲೆಂಜ್ನ ನೆನಪು ಮಾಡ್ಕೊತಿದ್ದಾನೆ. 7 ದಿನದವರೆಗೆ ಯಾವುದೇ ಕಾರಣಕ್ಕೂ ನೀನು ಬರಬಾರ್ದು ಅಂದಿದ್ದು. 7 ದಿನ ನೀವು ಮಕ್ಕಳು ನೋಡಿಕೊಂಡ್ರೆ 8ನೇ ದಿನ ಡಿವೋರ್ಸ್ ಪೇಪರ್ಗೆ ಭಾಗ್ಯ ಸೈನ್ ಆಗ್ತೀನಿ ಅಂದಿದ್ದು. ಎಲ್ಲವನ್ನ ಕೂಡ ನೆನಪು ಮಾಡಿಕೊಂಡು ಈ ಚಾಲೆಂಜಲ್ಲಿ ಸೋಲೋ ಮಾತೇ ಇಲ್ಲ. ಏನಾದರೂ ಅವಳನ್ನ ಕರ್ಸಿದ್ರೆ ನಾನು ಚಾಲೆಂಜಲ್ಲಿ ಸೋತ್ ಹಾಗೆ ಅಂತ ಅನ್ಕೋತಿದ್ದಾನೆ. ಅಷ್ಟರಲ್ಲಿ ಈ ಕಡೆ ಪೂಜೆ, ಏನು ಬಾವ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಗ್ಬೇಕಾ ಏನತ್ತ, ನಿಮ್ಮ ಕಣ್ಮುಂದೆ ಇಷ್ಟೆಲ್ಲ ಆಗ್ತಿದ್ದ ಆದರೂ ಕೂಡ ಸುಮ್ಮನಿದಿರಲ್ಲ ಅಂತಿದ್ದಾಗ ಈ ಕಡೆ ತಾಂಡವ್ ಉರ್ದೋಗಿ ಹೊರಗಡೆ ಹೋಗ್ತಾನೆ. ತಕ್ಷಣ ಕುಸುಮಾಂಟಿ ಕೂಡ ಹೋಗ್ತಾರೆ. ಏನು ನಿನ್ನ ಮಗಂಗಿಂತ ನಿನ್ನ ಹಠನೇ ಜಾಸ್ತಿ ಆಗೋಯ್ತಾ? ಮಗುಗೆ ಯೋಗಕ್ಷೇಮ ಮುಖ್ಯ, ಕಾಲ್ ಮಾಡು. ತಾಂಡವ್ ಹೇಳೋದು ಅರ್ಥ ಆಗ್ತಿಲ್ವಾ? ತನ್ಮಯ ಅಮ್ಮ ಬೇಕು ಅಂತದಂತಾನೆ. ಕಾಲ್ ಮಾಡಿ ಭಾಗ್ಯನ ಕರ್ಸು ಅಂತಿದ್ದಾರೆ. ನಂತರ ಈ ಕಡೆ ಭಾಗ್ಯಗೆ ಕಾಲ್ ಮಾಡ್ತಾನೆ. ಅಮ್ಮ ಕಾಲ್ ರಿಸೀವ್ ಮಾಡ್ತಾರೆ. ಸುನಂದ್ ಅವ್ರಿಗಂತೂ ಅಳಿಯ ಕಾಲ್ ಮಾಡಿರೋದು ನೋಡಿ ಖುಷಿನೇ ಆಗ್ಬಿಡುತ್ತೆ. ತಕ್ಷಣ ನಿನ್ನ ಗಂಡ ಕಾಲ್ ಮಾಡಿದ್ದಾರೆ ಅಂತ ಹೇಳಿ ಭಾಗ್ಯ ಕೊಡ್ತಾರೆ. ಸ್ಪೀಕರ್ ಆನ್ ಮಾಡಿಸ್ತಾರೆ. ಈ ಕಡೆ ಏನಾಗಿದೆ ಅಲ್ಲಿ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಲ್ವಾ? ಯಾಕೋ ಒಂದು ರೀತಿ ಆಗ್ತಿತ್ತು, ನಾನೇ ಕಾಲ್ ಮಾಡಬೇಕು ಅಂತದ್ದ. ತನ್ಮಯ ಅತ್ತೆ ಮಾವ ಎಲ್ಲ ಹುಷಾರಾಗಿದ್ದಾರೆ ತಾನೆ ಅಂತ ಕೇಳ್ತಿದ್ರೆ ಮೊದಲು ಈ ರೆಸಾರ್ಟಿಗೆ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ. ಏನಾಯಿತು ಯಾಕೆ ಅಂತ ಅನ್ಕೋತಿದ್ದಾಳೆ ಭಾಗ್ಯ. ಏನಿದು ನಿನ್ನ ಗಂಡ ಫೋನ್ ಮಾಡಿ ಮಾತಾಡ್ಬಿಟ್ಟು ಈಗ ಸುಮ್ಮನೆ ಕಾಲ್ ಕಟ್ ಮಾಡಿಬಿಟ್ರೆ ಏನು ಅರ್ಥ? ಏನಾಗಿದೆ ಅಂತ ಮೊದಲು ನಿಮ್ಮ ಅತ್ತೆ ಕಾಲ್ ಮಾಡಿ ಕೇಳು ಅಂತ ಹೇಳ್ತಾರೆ. ಅತ್ತೆ ಕಾಲ್ ಮಾಡ್ತಿದ್ದಾಗೆ ಏನಾಗಿದೆ ಅಲ್ಲಿ, ಎಲ್ಲೂ ಕೂಡ ಆರಾಮಾಗಿದ್ದಾರೆ ಅಲ್ವಾ ಅಂತ ಹೇಳ್ತಿದ್ರೆ ಏನಿಲ್ಲ ಭಾಗ್ಯ, ಅದು ಎಲ್ಲ ನಿನ್ನ ಮಗ ಗುಂಡಣ್ಣನಿಂದಾನೆ ಅಂತ ಹೇಳ್ತಿದ್ರೆ ಏನತ್ತೆ ಹೇಳ್ತಿದ್ರ? ಗುಂಡನಿಂಗೆ ಏನಾಯ್ತು? ಅವನೇನಾದರೂ ಬಿದ್ದು ಏಟ್ ಮಾಡ್ಕೊಂಡ, ಹುಷಾರ್ ತಪ್ಪನ್ನ ಅಂತಿದ್ರೆ ಆ ರೀತಿ ಏನೂ ಇಲ್ಲ. ಅವನು ಆರಾಮಾಗ ಇದ್ದಾನೆ. ಅಪ್ಪಂಗೆ ಅಮ್ಮನ ನೋಡಲೇಬೇಕು, ಅಮ್ಮ ಕೂಡ ನಮ್ಮ ಜೊತೆ ಇರಬೇಕು, ನಾವು ಎಲ್ಲರೂ ಕೂಡ ರೆಸಾರ್ಟಲ್ಲಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳ್ದ. ಅದಕ್ಕೋಸ್ಕರ ತಾಂಡವ್ ನಿನ್ನ ಕರೆದಿದ್ದು. ಈಗಲೇ ಹೊರಟು ಬಾ ಅಂತ ಹೇಳ್ತಿದ್ದಾರೆ. ಫೈನಲಿ ಈ ಕಡೆ ಭಾಗ್ಯಗೆ ಒಂದು ರೀತಿ ಆತಂಕ ತಳ್ಮಣ ಆದರೂ ಕೂಡ ಅವಳು ಕೂಡ ರೆಸಾರ್ಟಿಗೆ ಬರ್ತಿದ್ದಾಳೆ. ಈ ಕಡೆ ಶ್ರೇಷ್ಠಾಗಿ ಉರ್ದು ಹೋಗ್ತದ, ತಾಂಡವ್ಗೂ ಕೂಡ ಉರ್ದೋಗ್ತದೆ. ಫೈನಲಿ ಭಾಗ್ಯ ಎಂಟ್ರಿ ಕೊಡ್ತಿದ್ದಾಗೆ ಮಗ ಫುಲ್ ಖುಷಿ ಆಗ್ತದಾನೆ. ಈ ಕಡೆ ತನ್ವಿಗೂ ಕೂಡ ಖುಷಿ ಆಗುತ್ತೆ ಅಮ್ಮ ಬಂದರು ಅಂತ. ಆದರೆ ಇಲ್ಲಿ ತಾಂಡವ್ ಮಾತ್ರ ಮುಖ ಕೊಟ್ಟು ಮುಖ ಮಾತಾಡ್ತಿಲ್ಲ, ತುಂಬ ಸೆಟ್ ಮಾಡ್ಕೊಂಡಿದ್ದಾನೆ. ಈ ಕಡೆ ಏನು ಮಾಡೋದು, ಸೋತೋಗ್ಬಿಡ್ತೀನಲ್ಲ ಅಂತ ಅನ್ಕೋತಿದ್ದಾನೆ. ಹಾಗಿದ್ರೆ ಇಲ್ಲಿ ಗೆದ್ದಿದ್ದೀವಿ ಯಾರು? ಪ್ರೀತಿ, ಬಾಂಧವ್ಯ, ಸಂಬಂಧ, ಎಮೋಷನ್ಸ್ ಗೆದ್ದದ್ದು ಅದೇನೆ. ಗುಂಡಣ್ಣನ ಹಠಕ್ಕೆ ತಾಂಡವ್ ಕಟ್ಟು ಬೀಳಲೇಬೇಕಾಗತ್ತೆ. ಹಾಗಾದರೆ ಡಿವೋರ್ಸ್ ವಿಷಯ ಏನಾಗುತ್ತೆ? ಚಾಲೆಂಜ್ ಮ್ಯಾಟರ್ ಏನಾಗುತ್ತೆ? ಮತ್ತೆ ರೆಸಾರ್ಟಲ್ಲಿ ಇನ್ನೇನು ಅನಾಹುತ ಆಗುತ್ತೆ? ಶ್ರೇಷ್ಠ ಏನು ಮಾಡ್ಬೋದು? ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.